Hi, hello, namaskara. Welcome back to Jyoti Palagar YouTube channel. So let's start today's special recipe, quick and tasty mutton sambar. Let's start. ಇಲ್ಲಿ 3/4 kg ಆಗೋಷ್ಟು ಮಟನ್ನ ನೀಟಾಗಿ ವಾಶ್ ಮಾಡಿ ನೀರೆಲ್ಲ ಹೀರ್ಕೊಳ್ಳೋ ಥರ ಇಟ್ಟಿದ್ದೀನಿ ಸೈಡಲ್ಲಿ. ಹಾಗೆ ಇವಾಗ ನಮಗೆ ರುಬ್ಕೊಳ್ಳೋದಕ್ಕೆ 2 ಆನಿಯನ್, ಹಾಗೆ ಅರ್ಧ ಹಿಡಿಯಷ್ಟು ಹುರ್ಗಡ್ಲೆ, ಹಾಗೆಯೇ ಒಂದು 10ರಿಂದ 15 ಎಸಳು ಬೆಳ್ಳುಳ್ಳಿ, ಹಾಗೆ ಒಂದು 4 ಲವಂಗ, 2 ಚಕ್ಕೆ, ಸ್ವಲ್ಪ ತೆಂಗಿನಕಾಯಿ, ಜಾಸ್ತಿ ತೆಂಗಿನಕಾಯಿ ಹಾಕ್ಕೊಳ್ಬಾರ್ದು, ಆ್ಯಂಡ್ 1 ಟೊಮ್ಯಾಟೊ, ಅರ್ಧ ಸ್ಲೈಸಾಗಿ ಕಟ್ ಮಾಡಿರೋ ಆನಿಯನ್, ಹಾಗೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು, ಒಂದು 7ರಿಂದ 8 ಮೆಣಸಿನ್ಕಾಯಿನ ಯೂಸ್ ಮಾಡ್ಕೋತಾ ಇದ್ದೀನಿ. ಚಿಲ್ಲಿ ಪೌಡರ್ ಇಟ್ಸ್ ಅಡಿಷ್ನಲ್, ಬೇಕಂದರೆ ಯೂಸ್ ಮಾಡ್ಬೋದು. ಹಾಗೆಯೇ ಗಸಗಸೆ ಕೂಡ ಅಡಿಷ್ನಲ್, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಯೂಸ್ ಮಾಡ್ತಾರೆ. ಇಲ್ಲಿ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಜಾಸ್ತಿ ಬೇಡ, 1 ಆರ್ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಅಷ್ಟೇ. ಅದಕ್ಕೆ ನಾವು ಈಗಾಗಲೇ ಹೆಚ್ಚಿಟ್ಕೊಂಡಿರುವಂತಹ 2 ಈರುಳ್ಳಿ, ಹಾಗೆಯೇ ಟೊಮ್ಯಾಟೊ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕಿ ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕು. ಆ್ಯಂಡ್ ಇದು ತುಂಬ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಬಿಟ್ಟು ಇದನ್ನು ಸೈಡಿಗೆ ಎತ್ತಿಟ್ಕೋಬೇಕು. ಇದು ಸ್ವಲ್ಪ ಆರಾದಮೇಲೆ ಇದನ್ನು ನಾವು ರುಬ್ಕೋಬೋದು. ಹಾಗೆ ಇದಕ್ಕೆ ಮತ್ತೆ ಇನ್ನೂ ಏನೋ ಸೇರಿಸೋದಿದೆ, ಹೇಳ್ತೀನಿ. ಆ್ಯಂಡ್ ಇವಾಗ ಒಂದು ಕುಕ್ಕರ್ಗೆ 1-2 ಟೇಬಲ್ ಸ್ಪೂನಷ್ಟು ಆಯಿಲ್, ಜಾಸ್ತಿ ಆಯಿಲ್ ಬೇಡ, ಯಾಕಂದರೆ ಮಟನಲ್ಲಿ ಆಲ್ರೆಡಿ ಆಯಿಲ್ ಬಿಟ್ಟಿರುತ್ತೆ. ಸೊ ಹಾಗಾಗಿ ಬೇಡ ಜಾಸ್ತಿ, 1-2 ಟೇಬಲ್ ಸ್ಪೂನಷ್ಟು ಆಯಿಲ್. ಅದಕ್ಕೆ ನೀವು ಈಗಾಗಲೇ ಅರ್ಧ ಸ್ಲೈಸ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನು ಅದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಹಾಗೆ ಹುರಿದು ಅದ್ರ ಜೊತೆಗೆ ಇವಾಗ ಮಟನ್ನ ಸೇರಿಸ್ಕೊತಾ ಇದ್ದೀನಿ. ಸೊ ಮಟನ್ ನೀಟಾಗಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹಾಗೆ ನೀಟಾಗಿ ಆದಮೇಲೆ ಅದಕ್ಕೆ ಇವಾಗ 1 ಟೇಬಲ್ ಸ್ಪೂನಷ್ಟು ಸಾಕು ಅನಿಸುತ್ತೆ, 1 ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಪೌಡರ್ನ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಟರ್ಮರಿಕ್ ಪೌಡರ್ ಹಾಕೋದ್ರಿಂದ ಮಟನ್ ಸ್ಮೆಲ್ ಬೇಗನೆ ಹೋಗುತ್ತೆ. ಆ್ಯಂಡ್ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಏನಕ್ಕೆ ಅಂದರೆ ಸ್ವಲ್ಪ ಮಟನ್ ಚೆನ್ನಾಗಿ ಉಪ್ಪು ಹಿಡೀಲಿ ಅನ್ನೋ ಒಂದು ಕಾರಣಕ್ಕೆ ಒಂದು ಸ್ವಲ್ಪ ಹಾಕ್ಬಿಟ್ಟು ಇದನ್ನು ನೀಟಾಗಿ ಕಲಿಸ್ಬಿಟ್ಟು ಇದನ್ನು ಹಾಗೆ ಒಂದು ಡ್ರಾಪು ನೀರನ್ನ ಯೂಸ್ ಮಾಡಬಾರ್ದು, ಹಾಗೆ ಇದೆಲ್ಲ ನೀರು ಹೀರ್ಕೊಳ್ಳೋಕ್ಕೆ ಬಿಟ್ಬಿಡೋಣ ಬೇಯೋಕ್ಕೆ. ಮೀಡಿಯಮ್ ಫ್ಲೇಮಲ್ಲಿಟ್ಟು ಈ ಕಡೆ ಹುರ್ಗಡ್ಲೆ, ಹಾಗೆ ನಾವೀಗ ಆಲ್ರೆಡಿ ರುಬ್ಬಿ ಇಟ್ಕೊಳ್ಳೋಕ್ಕೆ ಅಂತ ಇಟ್ಟಿರುವಂಥ ಆಯಿಲಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಟೊಮ್ಯಾಟೊ, ಈರುಳ್ಳಿ ಏನೇನಿದೆ ಅದನ್ನು ಇಲ್ಲಿ ಹಾಕ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಪುದೀನ ಸೊಪ್ಪು, ಪುದೀನ ಜಾಸ್ತಿ ಹಾಕಬಾರ್ದು, ಒಂದು ಅರ್ಧ ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ. ಸೊ ಹಾಗೆ ಮೆಣಸಿನ್ಕಾಯಿ ನೀವು ಬೇಕಂದರೆ ಆಯಿಲಲ್ಲಿ ಫ್ರೈ ಮಾಡಿ ಕೂಡ ಹಾಕ್ಕೋಬೋದು, ಹಾಗೆ ಕೂಡ ಹಾಕ್ಕೋಬೋದು. ಆಯಿಲಲ್ಲಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನಾನು ಈಗ ಮರೆತುಬಿಟ್ಟಿದ್ದೆ, ಆಮೇಲೆ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಧನಿಯಾ ಪೌಡರ್ ಅಥವಾ ಮನೇಲೇ ಮಟನ್ ಸಾಂಬಾರು ಪುಡಿ ಮಾಡಿಸಿದೆ ಅದನ್ನು ಕೂಡ ಯೂಸ್ ಮಾಡ್ಕೊಬೋದು, ಒಂದು 2 ಟೇಬಲ್ ಸ್ಪೂನಷ್ಟು. ಹಾಗೆ ಸ್ವಲ್ಪ ಗಸಗಸೆ, ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೀಟಾಗಿ ಪೇಸ್ಟ್ ಮಾಡಿಬಿಟ್ಟು ಎತ್ತಿಟ್ಕೊಂಡಿರೋಣ. ಅಷ್ಟರಲ್ಲಿ ಈ ಕಡೆ ಮಟನ್ ನೀಟಾಗಿ ನೀರೆಲ್ಲ ಹೀರ್ಕೊಂಡು ಆಯಿಲ್ ಬಿಟ್ಟಿರುತ್ತೆ, ಹೀಗೆ ಎಣ್ಣೆ ಇರ್ತಿರಬೇಕು, ನೀರು ಇರಬಾರ್ದು, ನೀರು ಕಂಪ್ಲೀಟಾಗಿ ಹೋಗಿರಬೇಕು. ಅದಕ್ಕೆ ಸ್ವಲ್ಪ ಪುದೀನನ ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ಹಾಗೆ ಅಚ್ಚ ಖಾರದ ಪುಡಿ ಇಟ್ಸ್ ಅಡಿಷ್ನಲ್, ಖಾರ ನಿಮಗೆ ಜಾಸ್ತಿ ಬೇಕು ಅಂತಂದರೆ ಇಲ್ಲಿ ಅರ್ಧ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಬೋದು, ಇಲ್ಲಾಂದರೆ ಮೆಣಸಿನ್ಕಾಯಿನೇ ಇನಫ್. ಇಲ್ಲ ಮೆಣಸಿನ್ಕಾಯಿ ನೀವು ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಅಚ್ಚ ಖಾರದ ಪುಡಿನ ನೀವು ಅಡಿಷ್ನಲ್ ಆಗಿ ಆ್ಯಡ್ ಮಾಡ್ಕೋಬೋದು. ಇದಿಷ್ಟು ಆದಮೇಲೆ ಒಂದು 2 ಮಿನಿಟ್ಸ್ ಹಂಗೆ ತಿರುಗಿಸ್ಕೊಂಡು ಅದಕ್ಕೆ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿರುವಂಥ ಮಟನ್ ಸಾಂಬಾರ್ದು ಮಸಾಲೆ ಏನಿದೆ ಅದನ್ನಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಆ್ಯಕ್ಚುಲಿ ತುಂಬ ತೆಳ್ಳಗೂ ಮಾಡಬಾರ್ದು ಅಂತಾರೆ ಮಟನ್ ಸಾಂಬಾರು, ನನಗೆ ಗೊತ್ತಿರೋ ಹಾಗೆ. ಆ್ಯಂಡ್ ಮೀಡಿಯಮ್ ಫ್ಲೇಮಲ್ಲಿ ಇದ್ದರೆ, ಅಂದರೆ ಮೀಡಿಯಮ್ ಆಗಿ ಸ್ವಲ್ಪ ತೆಳ್ಳೂ ಅಲ್ಲ, ಈ ಕಡೆ ಸ್ವಲ್ಪ ಗಟ್ಟಿನೂ ಅಲ್ಲ ಅನ್ನೋ ಥರ ಇದ್ದರೆ ಮುದ್ದೆ, ಚಪಾತಿ, ರೊಟ್ಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಿಮಗೆ ಎಷ್ಟು ಬೇಕಷ್ಟು ಕ್ವಾಂಟಿಟಿಯಲ್ಲಿ ನೀರನ್ನ ಹಾಕ್ಕೊಂಡು 1-2 ಕುದಿಯೋಕ್ಕೆ ಬಿಟ್ಬಿಡಿ. ಅದಾದಮೇಲೆ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿದೆಯಾ ಅಂತ. ಕ್ವಾಂಟಿಟಿ ನೋಡಿಕೊಂಡು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಬಿಟ್ಟು ಹಾಕ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗೆ ಅರ್ಧ ಹೋಳಷ್ಟು ನಿಂಬೆಹಣ್ಣ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅರ್ಧ ಹೋಳು ನಿಂಬೆಹಣ್ಣ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ 4ರಿಂದ 5 ವಿಷಲ್. ಮಟನ್ ತುಂಬ ಜಾಸ್ತಿ ಬಲ್ತಿದ್ರೆ ಒಂದು 6 ವಿಷಲ್ ಓಡಿಸ್ಕೊಳ್ಬೇಕು, ಬಟ್ 4ರಿಂದ 5 ವಿಷಲ್ ಇಸ್ ಇನಫ್. ಈಗಾದರೆ ಸೂಪರ್ ಟೇಸ್ಟಿ ಆಗಿರೋ ಮಟನ್ ಸಾಂಬಾರು ರೆಡಿ.